ಇಲ್ಲಿಂದ ನಾವು ತಗೊಂಡಂತದ್ದು ಅಗ್ರಿಸಿಸ್ ನೆಟ್ ಇಂದ ಬರುತ್ತೆ ಪಾಸ್ ಮಾಡ್ಗೆ ಬಂದಿದ ತಕ್ಷಣ ಪಾಸ್ ಮಾರ್ಟ್ ಫಸ್ಟ್ ಆಫರ್ ಮಾಡೋದು ಯಾರಿಗೆ ಅಂತಂದ್ರೆ ಇಟ್ ಇಸ್ ನಾಟ್ ಗೋ ಡೈರೆಕ್ಟ್ಲಿ ಟು ದಿ ಕನ್ಸ್ಯೂಮರ್. ಅದಕ್ಕೆ ನಾನು ಬರ್ದಿದ್ದೀನಿ ಒಂದು ಪಾಯಿಂಟ್ ನೀವು ಅಬ್ಸರ್ವ್ ಮಾಡಬಹುದು, ಕನೆಕ್ಟಿಂಗ್ ಎ ಗ್ಯಾಪ್ ಬಿಟ್ವೀನ್ ಫಾರ್ಮರ್ಸ್ ಟು ಕನ್ಸ್ಯೂಮರ್ ಅಂತ ಬರ್ದಿದ್ದೀನಿ, ಫಾರ್ಮರ್ ಅಂಡ್ ಕನ್ಸ್ಯೂಮರ್ ಅಂತ ಬರ್ದಿಲ್ಲ. ಅಂದ್ರೆ ಏನ್ ಎಕ್ಸಿಸ್ಟಿಂಗ್ ಚಾನಲ್ ಇದೆ ಅದನ್ನೆಲ್ಲ ನಾನು ಮೊನ್ನೆ ಹೊಡೆಯಲ್ಲ ಅಂತ ಹೇಳಿದ್ವಾ, ಅದೇ ಚಾನಲ್ ಮುಖಾಂತರ ಹೋಗುತ್ತೆ. ದ ಫಸ್ಟ್ ಪ್ರಾಡಕ್ಟ್ ವಿಲ್ ಗೋ ಟು ದ ಡಿಸ್ಟ್ರಿಬ್ಯೂಟರ್. ಡಿಸ್ಟ್ರಿಬ್ಯೂಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕ್ಲಾಸ್ ಇರುತ್ತೆ, ಹಿ ನೀಡ್ ಟು ಪರ್ಚೇಸ್ ಸೋ ಅಂಡ್ ಸೋ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್ ಅಲ್ಲಿ ಹೇಳೋದಿದ್ರೆ ಅವನು 100 ಬ್ಯಾಗ್ ತಗೊಳ್ಬೇಕು ಅಂದ್ರೆ 100 ಬ್ಯಾಗ್ ತಗೊಳ್ಳೇಬೇಕು. ಅವನು 100 ಬ್ಯಾಗ್ ತಗೊಳ್ತು ಅಂತಂದ್ರೆ ಆ ಪ್ರಾಡಕ್ಟ್ ಅವ್ರಿಗೆ 40 ರೂಪಾಯಿ ಸಿಗುತ್ತೆ ಅನ್ಕೊಳ್ಳೋಣ. ಅದ್ರ ನೆಕ್ಸ್ಟ್ ಚಾನಲ್ ಇದೆ ಆಯ್ತಾ, ಹೋಲ್ಸೇಲ್ ಪಾಯಿಂಟ್ ಅಂತ ಅನ್ಬಿಟ್ಟು ಅವನು ಅದನ್ನ ತಗೊಳ್ಬಹುದು. ಅವನಿಗೆ ಏನಪ್ಪಾ ಅಂತ ಹೇಳ್ತು ಅಂದ್ರೆ ಒಂದು 50 ಬ್ಯಾಗೋ 40 ಬ್ಯಾಗೋ ಎಷ್ಟು ತಗೊಳ್ಳೇಬೇಕು ಅಂತಂದ್ರೆ ಅವನಿಗೆ ಅದು ಏನಾಗುತ್ತೆ 60 ರೂಪಾಯಿ ಸಿಗ್ತಾ ಹೋಗುತ್ತೆ ರೇಟ್. ಅಂದ್ರೆ ಈ ಡಿಸ್ಟ್ರಿಬ್ಯೂಟರ್ಗೂ ಮತ್ತೆ ಇವನ್ಗೂ 20 ರೂಪಾಯಿ ವ್ಯತ್ಯಾಸ ಆಗುತ್ತೆ. ಯಾಕೆ ಅಂದ್ರೆ ಅವನು ಕ್ವಾಂಟಿಟಿ ಕಡಿಮೆ ತಗೊಳ್ಳೋದ್ರಿಂದ. ರೀಟೇಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ಯಾಗ್ ಲೆಕ್ಕ ಬರಲ್ಲ, ಮಿನಿಮಮ್ ಇಷ್ಟು ಪರ್ಚೇಸ್ ಮಾಡ್ಬೇಕು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ 5000 ರುಪೀಸ್ ಪರ್ಚೇಸ್ ಮಾಡ್ಲೇಬೇಕು, 10,000 ರುಪೀಸ್ ಪರ್ಚೇಸ್ ಮಾಡ್ಲೇಬೇಕು ಅಂತ ಇರುತ್ತೆ. ಅವನ ಅಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡಿದ ತಕ್ಷಣ ಅವನಿಗೆ ಅದು 80 ರೂಪಾಯಿ ಸಿಗ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀವಿ ಅಂತ, ಅದು ಪ್ರಾಡಕ್ಟ್ ಕಮಾಡಿಟಿ ಅದು ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂಡ್ ಕೊನೆ ಮಾಡಲು ಕನ್ಸ್ಯೂಮರ್ ಏನಪ್ಪಾ ಅಂತ ಹೇಳ್ತು ಅಂತಂದ್ರೆ ಅವನಿಗೆ ಏನ್ ಯಾವ್ದೇ ತರದ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅವ್ನು ಎಷ್ಟು ಬೇಕಾದ್ರೂ ತಗೋಬಹುದು. ಈವನ್ ಒಂದ್ ಸಣ್ಣ ಪ್ರಾಡಕ್ಟ್ ನಾವು ತಗೊಳ್ಬಹುದು. ಅವ್ನಿಗೆ ಏನ್ MRP ಇರುತ್ತೋ ಮಾರ್ಕೆಟ್ ಅಲ್ಲಿ 120 ರೂಪೀಸ್ 130 ರೂಪೀಸ್ ಏನ್ MRP ಇರುತ್ತೋ ಅದೇ MRP ನಲ್ಲಿ ಅವನಿಗೆ ಏನಾಗುತ್ತೆ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ.